ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ನಡೆದಂಥ ಜಿಲ್ಲೆಯ ಮೊಟ್ಟಮೊದಲ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಕನ್ನಡದ ಕಂಪನ್ನ ಪಸರಿಸಿತು. ಶಾಸಕ ಎಚ್.ಸಿ. ಬಾಲಕೃಷ್ಣ ಚೆಂಡೆ ಮತ್ತು ತಮಟೆ ಬಡಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿ, ಸಾಹಿತ್ಯದಲ್ಲಿ ಬಹಳಷ್ಟು ವಿಚಾರ ಅಡಗಿದೆ. ಕನ್ನಡ ಸಾಹಿತ್ಯದ ಅನುಭವ ಇರುವವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ದೊರೆತೇ ಇದ್ದು, ಹೊರದೇಶಗಳಲ್ಲೂ ಕೂಡ ಕನ್ನಡ ಕಂಪು ಪಸರಿಸಲಾಗ್ತಾ ಇದೆ ಅಂತ ಹೇಳಿದರು. ಕಸಾಪದವರು ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಿರುವುದು ಪ್ರಸಕ್ತವಾಗಿದೆ. ಮಕ್ಕಳಲ್ಲಿ ಪ್ರತಿಭೆ ಹೊರತರಲು ಇಂತಹ ಕಾರ್ಯಕ್ರಮ ಅಗತ್ಯ ಅಂತ ನುಡಿದರು. ಮಾಗಡಿ ತಾಲೂಕಿನಲ್ಲಿ ಹಿರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದಂತೆ ಪ್ರತಿ ವರ್ಷವೂ ಕೂಡ ಡಿಸೆಂಬರ್ ತಿಂಗಳಿನಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡುವ ಕೆಲಸ ಮಾಡುತ್ತೇವೆ ಅಂತ ಹೇಳಿದರು. ತಾಲೂಕಿನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಬಲವರ್ಧನೆಗೆ ಹೆಚ್ಚಿನ ಒತ್ತನ್ನು ನೀಡಿದ್ದು, ಪ್ರತಿ ವರ್ಷ ಕನ್ನಡ ಭಾಷೆಯಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸಿ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತದ ವತಿಯಿಂದ ಗೌರವಿಸುವ ಕೆಲಸ ಮಾಡುತ್ತಾ ಇದ್ದೇವೆ. ಜಾನಪದ ಕಲೆ ಉಳಿಸಲು ಹಾಗೂ ಮಾಗಡಿ ತಾಲೂಕಿನಲ್ಲಿ ಮುಂದಿನ ಭವಿಷ್ಯವನ್ನು ಬೆಳಗಲು ವಿದ್ಯಾರ್ಥಿಗಳೇ ಭವಿಷ್ಯದ ನಾಗರಿಕರಾಗಿದ್ದಾರೆ ಅಂತ ಹೇಳಿದರು. ಹೀಗಾಗಿ ವಿದ್ಯಾರ್ಥಿಗಳನ್ನ ಭವ್ಯ ಭಾರತದತ್ತ ಸದಪ್ರಜೆಗಳನ್ನಾಗಿ ರೂಪಿಸುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದರು. ಶಾಸಕ ಎಚ್.ಸಿ. ಬಾಲಕೃಷ್ಣರೊಂದಿಗೆ ಮಾಗಡಿ ತಾಲೂಕಿನ ವಿವಿಧ ಹೋಬಳಿಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಚಾರಗಳ ಬಗ್ಗೆ ಸಂವಾದ ನಡೆಸಿದ್ದು ವಿಶೇಷವಾಗಿತ್ತು. ಕುದೂರು ಪಬ್ಲಿಕ್ ಶಾಲೆಯ ಅಲಹೆಯ ಶಾಸಕರಿಗೆ ಒಂದು ಪ್ರಶ್ನೆ ಮಾಡಿ ಸೈಕಲ್ ಭಾಗ್ಯ ನಿಂತು ಹೋಗಿದೆ. ಸದನದಲ್ಲಿ ಮಾತನಾಡಿ ಅಂತ ಹೇಳಿದರು. ಇದಕ್ಕೆ ಶಾಸಕರು ಪ್ರತಿಕ್ರಿಯಿಸಿ, ಸೈಕಲ್ ಭಾಗ್ಯವನ್ನು ಆರಂಭಿಸುವಂತೆ ಈಗಿನ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಮಾಡುವ ಭರವಸೆಯನ್ನು ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಧರ್ ಗುರೂಜಿ ಮಾತನಾಡಿ, ಮಕ್ಕಳ ಸಾಹಿತ್ಯ ಸಮ್ಮೇಳನಗಳು ಇಂದು ಅನಿವಾರ್ಯವಾಗಿದೆ. ನಾವು ಏನೇ ಮಾಡಿದರೂ ಕೂಡ ಮಕ್ಕಳಿಗಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಭವಿಷ್ಯವನ್ನು ಕಟ್ಟುವ ಕೆಲಸ ಇರುವುದು, ಹೀಗಾಗಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು. ದುರ್ಬಲವಾಗ್ತಿದೆ. ಅಂತಹ ಮಕ್ಕಳನ್ನು ಸದೃಢಗೊಳಿಸಲು ತಾವು ತಾಲೂಕಿನಲ್ಲಿ ಏನೇನು ಕ್ರಮವನ್ನು ರೂಪಿಸಬಹುದು? ಭಾವನಾತ್ಮಕ ಮಟ್ಟ ಕುಗ್ತಾ ಇದೆಯಾ? ಯಾಕೆ ಕುಗ್ತಾ ಇದೆ? ಯಾಕಂದ್ರೆ ಅವರು ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗ್ತಿದಾರಲ್ಲ, ಅದನ್ನ ತಂದೆ ತಾಯಿಗಳ ಜೊತೆ ಅವರು ಜಾಸ್ತಿ ಮಾತಾಡ್ತಿಲ್ಲ. ಈಗ ನಿನ್ ಪ್ರಶ್ನೆ ನಿಮಗೆ ಉತ್ತರ ಕೊಡಲ್ಲಮ್ಮ. ನಿನ್ ಪ್ರಶ್ನೆ ಉತ್ತರ ಆಯ್ತಲ್ಲ. ನೀವು ಯಾರು ತಂದೆ ತಾಯಿ ಜೊತೆ ಭಾವನಾತ್ಮಕವಾಗಿ ಬೆಳೆಯೋದಿಲ್ಲ, ಬರೀ ಮೊಬೈಲ್ ಇಟ್ಕೊಂಡೇ ನೋಡ್ತಾ ಇರ್ತೀರಾ, ಅಂತವ್ರಿಗೆ ಭಾವನಾತ್ಮಕತೆ ಕಡಿಮೆ ಆಗ್ತಾ ಹೋಗ್ತದೆ. ಈಗ ನಾವು ಮೊನ್ನೆ ಒಂದು ವೇದಕೋಶವನ್ನು ಕೂಡ ಮಾಡಿದ ಮೊಬೈಲ್ ಅನ್ನ ಬಿಡಿ, ಮಕ್ಕಳು ಪುಸ್ತಕವನ್ನ ಹಿಡಿ ಅಂತಕ್ಕಂಥದ್ದನ್ನ ಹೇಳಿದ್ವಿ ನಾವು. ಮಕ್ಕಳುಗಳು ಎಷ್ಟು ಮೊಬೈಲ್ನಲ್ಲಿ ಒಳ್ಳೆದು ಇರ್ತದೆ, ಕೆಟ್ಟದ್ದು ಇರ್ತದೆ. ಆದ್ರೆ ನಾವು ನೋಡ್ತಕ್ಕಂಥ ರೀತಿಗಳು ಸರಿಯಾದ ರೀತಿಯಲ್ಲಿ ಇರಬೇಕು. ಒಳ್ಳೆದನ್ನ ನಾವು ಆರಿಸಿಕೊಂಡಾಗ, ಒಳ್ಳೆದನ್ನ ನಾವು ಆಯ್ಕೆ ಮಾಡಿಕೊಂಡಾಗ ಭಾವನಾತ್ಮಕವಾದಂತಹ ಮಟ್ಟ ಕೂಡ ಬೆಳೀತದೆ. ಅದೇ ರೀತಿ ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಬಹಳ ವಿಶೇಷವಾದ ರೀತಿಯಲ್ಲಿ ಪೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ವ್ಯವಸ್ಥೆ ಬದಲಾವಣೆ ಆಗೈತೆ. ಇವತ್ತು ಸಮಾಜದಲ್ಲಿ ವ್ಯವಸ್ಥೆಗಳನ್ನ ನಾವು ಬೇರೆ ಬೇರೆ ವ್ಯವಸ್ಥೆಗಳನ್ನ ನೋಡ್ತಾ ಇದ್ದೀವಿ. ಅದರಿಂದ ಹೆಚ್ಚು ಗಮನವನ್ನು ಮಕ್ಕಳ ಕಡೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ತಂದೆ ತಾಯಿ ಪೋಷಕರು ಕೂಡ. ಕಾರಣ ಏನಂದ್ರೆ, ಇವಾಗ ನಾವು ಮಕ್ಕಳನ್ನ ಶಾಲೆಗೆ ಕಳಿಸಿದೀವಿ, ಅವ್ರೇನೋ ಓದ್ಕೊಂಡ್ಬರ್ತಾರೆ ಬಿಡು, ಅವ್ರೇನೋ ಮಾಡ್ಕೊಂಡು ಹೋಗ್ತಾರೆ ಬಿಡು ಅಂತಕ್ಕಂಥದ್ದನ್ನ ಬಿಡಬಾರ್ದು. ಪ್ರತಿನಿತ್ಯ ಮಕ್ಕಳ ಚಟುವಟಿಕೆಗಳ ಮೇಲೆ ತಂದೆ ತಾಯಿಗಳು ಪೋಷಕರು ಕಂಡಿಟ್ಟಾಗ ಅದೊಂದು ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಮನವರಿಕೆ ಆಗ್ಬೇಕು. ನಮ್ಮ ತಂದೆ ತಾಯಿ ನನ್ನನ್ನು ಕೂಡ ಫಾಲೋ ಮಾಡ್ತಾ ಇದ್ದಾರೆ, ನನ್ನನ್ನು ಕೂಡ ಗಮನಿಸ್ತಾ ಇದ್ದಾರೆ ಅಂದಾಗ ಆ ಭಾವನಾತ್ಮಕವಾದಂತಹ ಮಟ್ಟ ಜಾಸ್ತಿ ಆಗ್ತದೆ ಅಂತಕ್ಕಂಥ ಹೇಳ್ತಿದ್ದೆ. ಸತ್ಯ, ಇದು ಸತ್ಯ. ಧನ್ಯವಾದ. ಮುಂದಿನ ಪ್ರಶ್ನೆ ಗುರುಕುಲ ವಿದ್ಯಾಮಂದಿರದಿಂದ ಬಂದಿರತಕ್ಕಂಥ ಅನಿತ ಲಕ್ಷ್ಮಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಬೆಳಗಿನ ಶುಭೋದಯಗಳು. ನನ್ನ ಪ್ರಶ್ನೆ, ಸರ್ಕಾರವು ಇಡೀ ದೇಶಕ್ಕೆ ಅನ್ವಯವಾಗುವಂತೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದೆ. ಆದರೆ ರಾಜ್ಯ ಸರ್ಕಾರವು ಸಂಪೂರ್ಣವಾಗಿ ಜಾರಿಗೊಳಿಸಲು ತಡ ಮಾಡುತ್ತಿದೆ. ಇದಕ್ಕೆ ತಮ್ಮ ಕಾರಣವನ್ನು ತಿಳಿಸಬಹುದು? ರಾಷ್ಟ್ರೀಯ ಮತ್ತೆ ರಾಜ್ಯ ಅಂತಕ್ಕಂಥ ವ್ಯತ್ಯಾಸ ನಮ್ಮಲ್ಲಿ ಬೇಡ. ನಾವೆಲ್ಲ ಒಂದೇ. ನಾವೆಲ್ಲ ಈ ಭಾರತ ತಾಯಿಯ ಮಕ್ಕಳು, ನಾವೆಲ್ಲ ಭಾರತ ದೇಶದಲ್ಲಿ. ಅದರಲ್ಲಿ ಸ್ವಲ್ಪ ನ್ಯೂನತೆಗಳಿದ್ದಾವೆ. ಅವರ ಶಿಕ್ಷಣಕ್ಕೂ ನಮ್ಮ ಶಿಕ್ಷಣಕ್ಕೂ ಸ್ವಲ್ಪ ನ್ಯೂನತೆಗಳಿದ್ದಾವೆ. ಆ ನ್ಯೂನತೆಯನ್ನು ಸರಿಪಡಿಸಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಧನ್ಯವಾದ. ಮುಂದಿನ ಪ್ರಶ್ನೆ ಯಶವಂತ ಡಿಜೆಸಿ ಮಾಡಿ.
ನನ್ನ ನಮಸ್ಕಾರಗಳು. ನಾನು ವಿಜಯಶ್ರೀ ಮರಾಠಿ ಶಾಲೆಯಿಂದ ಬಂದಿದ್ದೇನೆ. ಸರ್, ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳ ಶೌಚಾಲಯ ಹಾಗೂ ಸ್ವಚ್ಛತೆ ನಿರ್ವಹಣೆ ಸರಿಯಿಲ್ಲ ಎಂಬುದು ಇತ್ತೀಚಿನ ಪತ್ರಿಕೆಗಳಲ್ಲಿ ವರದಿಯಾಗುತ್ತಿದೆ. ಇದರ ಬಗ್ಗೆ ತಾವುಗಳು ಸದನದಲ್ಲಿ ಚರ್ಚಿಸಿ ಸೂಕ್ತ ಶೌಚಾಲಯ ನಿರ್ವಹಣೆಗೆ ವ್ಯವಸ್ಥೆ ಮಾಡುತ್ತೀರಾ? ನಾವೆಲ್ಲ ಮಕ್ಕಳಾಗಿದ್ದೋ, ನಾವೆಲ್ಲ ಶಾಲೆ ಹೋಗ್ತಾ ಇದ್ದೋ, ಅವಾಗ ನಾವೇ ಕಸ ಗುಡಿಸ್ತಾ ಇದ್ದೋ. ಶಾಲೆಯಲ್ಲಿ ನಾವೇ ಕಸ ಗುಡಿಸ್ತಿದ್ದೋ. ನಾವು ಶಾಲೆ ಹೋಗಿ ನಮಗೆ ಕಸ ಗುಡಿಸ್ತಾ ಇದ್ದೋ. ಶೌಚಾಲಯಗಳಲ್ಲಿ ನಾವೇ ಕ್ಲೀನ್ ಮಾಡ್ಕೊತಾ ಇದ್ದೋ. ಇವತ್ತಿನ ಆರ್ಥಿಕ ಮುಗ್ಗಟ್ಟಿನಲ್ಲಿ ನಾವು ಈ ಪಿ1ಗಳನ್ನ ಕ್ಲೀನ್ ಮಾಡಬೇಕಂತವನ್ನ ಕೊಡ್ಲಿಕ್ಕೆ ಸರ್ಕಾರದ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಇತ್ತೀಚೆಗೆ ವ್ಯವಸ್ಥೆ ಹೇಗಾಗದೆ ಅಂತಂದ್ರೆ, ನಮ್ಮ ಪೋಷಕರು ನಮ್ಮ ಮಕ್ಕಳು ಕಸ ಗುಡಿಸಬಾರ್ದು, ನಮ್ಮ ಮಕ್ಕಳುಗಳು ಇದನ್ನ ಕ್ಲೀನಾಗಿ ನೋಡ್ಕೋಬಾರ್ದು ಟಾಯ್ಲೆಟ್ಸ್ಗಳನ್ನ ಅಂತಕ್ಕಂಥ ಭಾವನೆ ಮೂಡ್ತಾ ಇದೆ. ಇದನ್ನ ದೂರ ಮಾಡಬೇಕು. ನಮ್ಮ ಟಾಯ್ಲೆಟ್ ಅನ್ನ ನಾವೇ ಕ್ಲೀನ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಬಂದಾಗ ಇವೆಲ್ಲ ಸರಿ ಹೋಗ್ತದೆ. ಆದ್ರೂ ಕೂಡ ನೀವು ಎಲ್ಲಾದ್ರೂ ಕೂಡ ಈ ರೀತಿ ವಿಚಾರಗಳಿದ್ರೆ, ಯಾವ್ದಾದ್ರು ಶೌಚಾಲಯಗಳು ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ ಅಂತ ಹೇಳಿದ್ರೆ, ಶೌಚಾಲಯದ ಶುಚಿತ್ವ ಮಕ್ಕಳಿಗೆ ಬಹಳ ಮುಖ್ಯ. ರೋಗ ರುಜಿನಗಳು ಹರಡ್ತಕ್ಕಂಥದ್ದು ಶೌಚಾಲಯಗಳಿದ್ದಾರೆ. ಅದನ್ನ ವಿಶೇಷವಾಗಿ ಗಮನ ಹರಿಸಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದ್ರೂ ನಾವು ಕೂಡ ಈಗ ನನ್ನ ಟಾಯ್ಲೆಟ್ ನಾನು ತಗೊಳ್ಳೋದು ತಪ್ಪೇನಿಲ್ಲ, ಶ್ರಮದಾನ ಮಾಡ್ಬೇಕಲ್ಲ ಒಂದ್ಸರಿ. ಅದನ್ನ ಮಾಡ್ತಕ್ಕಂಥ ಕೆಲಸ ಬೆಳೆಸ್ಕೋಬೇಕು. ಇಲ್ಲೇ ನಾವೇ ಕಸ ಕುಂತಿದ್ದೋ, ನಾವೇ ಎಲ್ಲ ಕ್ಲೀನ್ ಮಾಡ್ತಿದ್ದೋ. ಆದ್ರೆ ಈಗ ಮಕ್ಕಳುಗಳಿಗೆ ಏನಾದ್ರು ಕೇಳಿದ್ರೆ ಪೋಷಕರು ಕಂಪ್ಲೇಂಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನ ದೂರಪಡಿಸಬೇಕು. ಶಾಲೆಗೆ ಬಂದ್ಮೇಲೆ ಮಕ್ಕಳು ಕೂಡ ಇದು ನಮ್ಮ ಜಾಗ ಅಂತಕ್ಕಂಥ ಭಾವನೆ ಇಟ್ಕೊಂಡು ಕೆಲಸ ಮಾಡಬೇಕು. ಅದ್ರ ಜೊತೆ ಶಿಕ್ಷಕರು ಕೂಡ ಮನಸ್ಥಿತಿ ಇರಬೇಕು. ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ನಾವು ಮನಸ್ಸು ಮಾಡಿದ್ರೆ ನಾವು ಯಾವ ರೀತಿ ಬೇಕಾದ್ರೂ ಸ್ವಚ್ಛತೆ ಮಾಡ್ಕೋಬಹುದಲ್ವಾ. ಶಿಕ್ಷಕರು ಕೂಡ ಅದ್ರ ಕಡೆ ಗಮನ ಹರಿಸಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಸತ್ಯ ಶಾಸಕರು, ಇದ್ರ ಬಗ್ಗೆ ನಾನು ಶಿಕ್ಷಕರ ಪ್ರತಿನಿಧಿಯಾಗಿ ನಿಮಗೆ ಮನವಿ ತರಿಸಬೇಕು ಅಂತ ಇದ್ದೀನಿ. ಯಾಕೆಂತಂದ್ರೆ ಇವತ್ತಿನ ಮಾಧ್ಯಮಗಳಲ್ಲಿ ಇದು ಸಾಕಷ್ಟು ಕಂಡುಬರ್ತಾ ಇದೆ. ಶಿಕ್ಷಕರು ಸಹ ಶೌಚಾಲಯವನ್ನು ಬಳಸ್ತಾ ಇರ್ತಕ್ಕಂಥದ್ದು ತಾವು ಸಹ ಅಲ್ಲ. ನಾವೆಲ್ಲ ಸೇವೆ ಮಾಡಕ್ಕೆ ಬಂದಿರೋದು ಸೇವೆ. ಹಾಗಾಗಿ ಶಿಕ್ಷಕರು ನಾನೇ ತೊಳಿತೀನಪ್ಪ ಟಾಯ್ಲೆಟ್ನ, ಏನ್ ತಪ್ಪೇನಿದೆ? ನನ್ನ ಶೌಚವನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದು ತಪ್ಪೇನೂ ಇಲ್ಲ. ಅದನ್ನ ಕೀಳಿನ ಬಿಡಬೇಕು. ನಾವು ಮಕ್ಕಳಾಗ್ಲಿ, ಶಿಕ್ಷಕರಾಗ್ಲಿ, ಪೋಷಕರಾಗ್ಲಿ ಕೀಳಿನ ಬಿಟ್ಟು ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನಾವು ಹೊಂದಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ದಯಮಾಡಿ ನನ್ನ ಸೆಷನ್ ಅಲ್ಲಿ ತಾವು ರೈಸ್ ಮಾಡ್ತೀವಿ. ಆದ್ರೂ ಇವತ್ತಿನ ಆರ್ಥಿಕ ಮುಗ್ಗಟ್ಟಿನಲ್ಲಿ ಈ ಪಿ1ಗಳು ಗ್ರೂಪ್ ಬಿ ಕೊಡೋದು ಕಷ್ಟ ಇದೆ. ವ್ಯವಸ್ಥೆಗೆ ತಕ್ಕಂತೆ ಅಲ್ಲಿ ಕೊಟ್ಟು ಹೋಗೋಣ. ಓಕೆ, ಥ್ಯಾಂಕ್ ಯು. ಧನ್ಯವಾದ. ಮುಂದಿನ ವಿದ್ಯಾರ್ಥಿ ಹರ್ತಿಗೇಟಿನಿಂದ ಗೀತಾ. ಹಾಗೂ ಬೆಳಗಿನ ಶುಭೋದಯ. ಮಾನ್ಯ ಶಾಸಕರೇ, ತಾವೇನಾದರೂ ಮುಖ್ಯಮಂತ್ರಿ ಆದರೆ ಈ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ಯಾವ ಯೋಜನೆಗಳನ್ನು ರಚಿಸಿ ಕೊಡುಗೆಯನ್ನಾಗಿ ನೀಡುವುದು? ಶಿಕ್ಷಣದ ವ್ಯವಸ್ಥೆ ನಮ್ಮ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಸ್ಪರ್ಧೆ ಮಾಡ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನ ನಾವು ರೂಢಿಸಬೇಕು. ನಾವಿನ್ನೂ ಕೂಡ ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ಸಾಕಷ್ಟು ಬದಲಾವಣೆಯನ್ನು ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ನಾವು ಕೆಲವರಿಗೆ ನೋಡಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕನ್ನಡ ಅಂತಂದ್ರೆ ನಮ್ಮ ಆಡು ಭಾಷೆ, ನಮ್ಮ ನಾಡು ಭಾಷೆ, ನಾವು ಗೌರವ ಕೊಡೋಣ. ಆದ್ರೆ ನಾವು ಇಂಗ್ಲಿಷ್ ಭಾಷೆಯನ್ನು ಕೂಡ ಕಲಿತಕ್ಕಂಥ ಒಂದು ಪರಿಪಾಠವನ್ನು ನಾವು ಬೆಳೆಸ್ಕೋಬೇಕು. ಯಾಕಂದ್ರೆ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಅದಕ್ಕೆ ನಮ್ಮ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಇವಾಗ ನಮ್ಮ ಸರ್ಕಾರ KPI ಶಾಲೆ ಪ್ರಾರಂಭ ಮಾಡಿದೆ. ನೋಡಿದ್ರೆ ಯಾವ ರೀತಿ KPI ಶಾಲೆ, ಇದು ಯಾವುದು ಕಾನ್ವೆಂಟ್ ಕೂಡ ಕಡಿಮೆ ಇಲ್ಲ. ಈ KPI ಶಾಲೆ ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಳ್ತಾ ಇದೀವಿ. KPI ಶಾಲೆಗಳ ಮುಖಾಂತರ ಶಿಕ್ಷಣ ವ್ಯವಸ್ಥೆ ಇಲ್ಲ. ಮತ್ತಂದ್ರೆ ಎಲ್ಲ ಒಂದ್ ಕಡೆ ಹಳ್ಳಿಗಾಡಿನಲ್ಲಿ 4 ಜನ ಟೀಚರ್ ಪಾಠ ಮಾಡ್ಕೊಡ್ತಿಲ್ಲ. ಆ ವ್ಯವಸ್ಥೆ ಇಲ್ಲ. ಈಗ ಮುಂದೆ ಪಂಚಾಯತಿ ಒಂದು ಶಾಲೆ ಮಾಡ್ತೀವಿ. ಪ್ರತಿಯೊಂದು ಕೂಡ ನಮ್ಮ ಮಕ್ಕಳಿಗೆ ಇವತ್ತಿನ ಆಧುನಿಕ ಶಿಕ್ಷಣವನ್ನ ಕೊಡ್ತಕ್ಕಂಥದಕ್ಕೆ ನಾವು ಶ್ರಮ ವಹಿಸ್ತಾ ಇದ್ದೀವಿ. ಆ ಕೆಲಸ ಮಾಡ್ತೀವಿ. ನಮ್ಮ ಮಕ್ಕಳ ಬುದ್ಧಿವಂತಿಕೆ ಜಾಸ್ತಿ ಇದೆ. ನಮ್ಮ ದೇಶದ ಮಕ್ಕಳಲ್ಲಿ ಅತ್ಯಂತ IQ ಜಾಸ್ತಿ ಇದೆ, ಬುದ್ಧಿವಂತಿಕೆ ಜಾಸ್ತಿ ಇದೆ. ಅದನ್ನು ಸರಿದಾರಿಗೆ ತರ್ತಕ್ಕಂಥದನ್ನ ಅವರ ಭವಿಷ್ಯದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ನಾವು ಶ್ರಮ ವಹಿಸೋಣ. ನಾನು ಮುಖ್ಯಮಂತ್ರಿ ಆಗಿರೋ ಬಿಡ್ತೀನೋ, ನಾನು ಎಜುಕೇಶನ್ ಮಿನಿಸ್ಟರ್ ಆಗಿರೋ ಬಿಡ್ತೀನೋ, ಆದ್ರೆ ನಮ್ಮ ಮಕ್ಕಳಿಗೆ ಇವೆಲ್ಲವನ್ನ ಮಾಡಬೇಕು ಅಂತ ಆಲೋಚನೆಯನ್ನು ಇಟ್ಕೊಂಡಿದ್ರೆ ಅದನ್ನು ಮಾಡ್ತೀವಿ. ಥ್ಯಾಂಕ್ ಯು. ಧನ್ಯವಾದ. ಮುಂದಿನ ಪ್ರಶ್ನೆ DJC ಬಂದಿರತಕ್ಕಂಥ DJC ಮಾಡಿ ಯಶವಂತ್ ಸರ್. ಆಯ್ತಾ? ಈಗ ಕೇಳಪ್ಪ. ರಂಗನಾಥ ಪ್ರೌಢಶಾಲೆ ರಮೇಶ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಧನುಷ್ಕೆ. ಮಾನ್ಯ ಶಾಸಕರಲ್ಲಿ ನನ್ನದೊಂದು ಪ್ರಶ್ನೆ. ಮಾನ್ಯ ಶಾಸಕರೇ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ
ಆಗುತ್ತಿದೆ. ಹಾಗಾಗಿ ದಾಖಲಾತಿಯ ಮಟ್ಟ ಹೆಚ್ಚಿಸಬೇಕಾದರೆ ನೀವು ಕೈಗೊಳ್ಳುವ ಕ್ರಮಗಳನ್ನು ತಿಳಿಸಿ. ಮುಂಚೆ ಒಂದು ಪ್ರಶ್ನೆ ಉತ್ತರ ಹೇಳಿದ ದಾಖಲಾತಿಯ ಮಟ್ಟ ಎರಡಕ್ಕೋಸ್ಕರ ಕಡಿಮೆ ಆಯ್ತಾ ಅಂದ್ರೆ ಇತ್ತೀಚೆಗೆ ನಮ್ಮ ಜನರಲ್ಲಿ ಇಂಗ್ಲಿಷಿನ ವ್ಯಾಮೋಹ, ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿಬೇಕು ಅಂತೇಳಿ ಬಡವರು ಕೂಡ ಇವತ್ತು ಕಾನ್ವೆಂಟ್ಗೆ ಸೇರ್ತಕ್ಕಂಥದ್ದನ್ನ ಪ್ರೈವೇಟ್ ಶಾಲೆಗಳಿಗೆ ಸೇರ್ತಕ್ಕಂಥ ವ್ಯಾಮೋಹ ಬೆಳೀತಾ ಇದೆ. ಅದನ್ನ ನಾವು ಈಗ ನಿಮ್ಮ ದಾಖಲಾತಿಯನ್ನು ಹೆಚ್ಚಿಸಬೇಕು ಅಂದರೆ ನಾವು ಈಗ KPS ಶಾಲೆಗಳನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾವು ಕೂಡ ಸಂಪೂರ್ಣವಾದಂತಹ ಶಿಕ್ಷಣವನ್ನು, ಅದು ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, ಸೈನ್ಸ್ ಇರ್ಬೋದು, ಅಥವಾ ಆರ್ಟ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಪ್ರೈವೇಟ್ ಶಾಲೆಯವರು ಏನು ವೆಹಿಕಲ್ಗಳನ್ನ ಕಳಿಸಿ ಮಕ್ಕಳನ್ನ ಕರ್ಕೊಂಡು ಬಂದು ಶಾಲೆಗೆ ಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಆ ಒಂದು ವ್ಯವಸ್ಥೆಗೆ ತರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಇನ್ನು ಮುಂದೆ ಬಹುಶಃ ನೀವು KPS ಶಾಲೆ ಎಷ್ಟು ದಾಖಲಾತಿ 1155 ಹೇಳಿ ಜಾಸ್ತಿ ಇರಬೇಕು. ಅದಲ್ಲ, ಟೋಟಲಿ ಟೋಟಲ್ 1155 ಇದೆ. ಹೈಸ್ಕೂಲ್ KPS ಶಾಲೆ ಯಾಕೋಸ್ಕರ ಬಂದ್ರೆ ಇಂಗ್ಲಿಷ್ ಮೀಡಿಯಮೂ ಇದೆ, ಕನ್ನಡ ಮೀಡಿಯಮೂ ಇದೆ, ಎಲ್ಲ ರೀತಿ ಶಿಕ್ಷಣ ಸಿಗ್ತದೆ ಅಂತ ಹೇಳಿ ಅದನ್ನ ನಾವು ನಮ್ಮ ಸೌಲಭ್ಯಗಳನ್ನ, ಮೂಲಭೂತ ಸೌಕರ್ಯಗಳನ್ನು ಜಾಸ್ತಿ ಮಾಡಿದ್ರೆ ನಮ್ಮ ದಾಖಲಾತಿ ಕೂಡ ಹೆಚ್ಚಿಗೆ ಆಗ್ತದೆ. ನಮಸ್ಕಾರ, ಥ್ಯಾಂಕ್ ಯು. ಧನ್ಯವಾದ. ಅಹಲ್ಯ, ಇಂದ ಇನ್ನೊಂದು ಪ್ರಶ್ನೆ ಕೇಳಬಹುದಮ್ಮ? ಇವ್ರು ಕೇಳಿಲ್ಲ, ಕೇಳಿದ್ದಾರೆ. ಇನ್ನೊಂದು ರೌಂಡ್ ಬರ್ತಾ ಇದೆ. ಅಲ್ಲ ಅವ್ರು ಕೇಳಿ, ಅವ್ರು ಕೇಳಿಲ್ಲ. ಕೇಳಪ್ಪ. SSLS ಶಾಲೆಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮೊದಲನೇ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸನ್ಮಾನ್ಯ ಶಾಸಕರೇ, ನೀವು ನಿಮ್ಮ ವ್ಯಾಸಂಗದ ಅವಧಿಯಲ್ಲಿ ಯಾವಾಗಲಾದರೂ ಅನುತ್ತೀರ್ಣರಾಗಿದ್ದೀರಾ? ಮತ್ತು ನಿಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿ ನೀವು ಧೈರ್ಯಕ್ಕೆ ಎದುರಿಸಿದ ಒಂದು ಘಟನೆಯನ್ನು ನಮಗೆ ತಿಳಿಸಿರುವಿರಾ? ಉತ್ತೀರ್ಣ ಅಂತೂ ಆಗಿಲ್ಲ, ನಾನು ಎಲ್ಲದರಲ್ಲೂ ಉತ್ತೀರ್ಣ ಆಗಿದ್ದೀನಿ. ಆದ್ರೆ PUC ಮಾತ್ರ ಪಾಸ್ ಆಗಿದ್ರು ಕೂಡ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬರಬೇಕು ಅಂತ ಹೇಳಿ ಪುನಃ ಎಕ್ಸಾಮ್ ಬರ್ತಿದ್ದೀನಿ ಅಷ್ಟೇ. PUC 2ನೇ ಸರಿ, ಒಂದು ವರ್ಷ ಅದು ಗ್ಯಾಪ್ ಆಯಿತು. ಆದ್ರೆ ಎಲ್ಲೂ ಕೂಡ ಅನುತ್ತೀರ್ಣ ಆಗಲಿಲ್ಲ. ನಾನು SSLC ಮಾಡಬೇಕಂದ್ರೆ ಬಹಳ ಕಷ್ಟ. ಅವತ್ತು ರಿಸಲ್ಟ್ ಬಂದಿದ್ದು ರಿಸಲ್ಟ್ ನಮ್ಮ ಶಾಲೆಯಲ್ಲಿ ನಾವು 180 ಜನ 14 ಜನ ಪಾಸ್ ಆಗಿದ್ದು. 14 ಜನ ನಾನು ಒಬ್ಬ. ಅದು ತುಂಬಾ ಕಷ್ಟ ಇತ್ತು. ಇವತ್ತು ಬೇರೆ, ಅವತ್ತಿನ ನಮ್ಮ ಕಾಲೇಜ್ ಶಿಕ್ಷಣದ ವ್ಯವಸ್ಥೆನೇ ಬೇರೆ. ಈಗೇನಿಲ್ಲ, ಅಕ್ಕಪಕ್ಕ ಆ ಕಡೆ ಈ ಕಡೆ ಗಂಡಾಡ್ಸಿದ್ರೆ ಪಾಸ್ ಆಗ್ಬಿಡ್ಬೋದು. ಗರಿಷ್ಠಗಳ ಮಾತ್ರ ಕಷ್ಟಪಡ್ಬೇಕಂತೆ. ಗಂಡಾಡ್ಸ್ಕೊಂಡು ಆ ಕಡೆ ಈ ಕಡೆ ಪಾಸ್ ಮಾಡ್ಬೋದು. ಇಲ್ಲದೆ ಈ ಆಬ್ಜೆಕ್ಟಿವ್ ಕ್ವಶನ್ಗಳನ್ನ ಸೂತ್ರ ಮಾಡ್ಬಿಟ್ರೆ ಪಾಸ್ ಆಗ್ಬೋದು. ಅದರಿಂದ ನಾನು ಬಹಳ ಕೆಲವು ಘಟನೆಗಳು ಹೇಳೋ ಕಾರಣ ನಾನು ಹೇಳ್ತೀನಿ ಮಾಧ್ಯಮಗಳಲ್ಲಿ. ನಾನು ಹುಡುಗಾಗಿದ್ದಾಗ ಬಹಳ ನನ್ನ ಹೆಸರು ತೀರ್ತಿದ್ರು, ತೀರ್ಥ ಮಾಡಿದ್ದೇವೆ. ನನ್ನ ಹೆಸರು ಹುಡುಗರು ಇವಾಗಲೂ ತೀರ್ಥ ಇರ್ತಾರೆ. ಹಂಗೆ ಅದು ಲೈಫ್ ಅದು ಬಹಳ ಚೆನ್ನಾಗಿತ್ತು. ನಾವು ಮಕ್ಕಳಾಗಿದ್ದ ಸಂದರ್ಭದಲ್ಲಿ ನಮ್ಮ ಜೀವನ ಬಹಳ ಚೆನ್ನಾಗಿತ್ತು, ಬಹಳ ಸುಂದರವಾಗಿತ್ತು. ಆದ್ರೆ ಅನುತ್ತೀರ್ಣ ಆಗಿಲ್ಲ. ಆದ್ರೆ ಒಂದ್ಸರಿ ಮಾತ್ರ ಗ್ಯಾಪ್ ಕೊಟ್ಟು ಎಕ್ಸಾಮ್ ತಗೊಂಡು ಆಮೇಲೆ ಜಾಸ್ತಿ ಮಾರ್ಕ್ಸ್ ತಗೊಂಡು ಬೆಳೀತಾರೆ ಸೇರ್ಕೊಂಡು. ಓಕೆ, ಥ್ಯಾಂಕ್ ಯು. ಧನ್ಯವಾದ.